ಚಿಕ್ಕದ್ರಲ್ಲಿ ಪ್ರೈಸ್ ಇಸ್ಕೊಳ್ಳೋಕ್ಕೆ ನಾನು ಸ್ಟೇಜ್ ಮೇಲೆ ಹತ್ತುತ್ತಾ ಇರಲಿಲ್ಲ, ಯಾಕಂದರೆ ತುಂಬ ನಾಚಿಕೆ ಸ್ವಭಾವ. ಫ್ರೆಂಡ್ಸ್ನ ಕಳಿಸ್ಬಿಟ್ಟು ನಾನು ರಜೆ ಹಾಕ್ಬಿಡ್ತಾರೆ ಅಂತ ದಿನ ಮಾತಾಡೋಕ್ಕೆ ಬರಲ್ಲ. ಈ ನವೀನ್ಗೆ ಹಾಡು ಗೊತ್ತು, ಹಾಡ್ಬಿಡ್ತಾನೆ. ರಿಷಿ ಅವ್ರಿಗೆ ಪೇಂಟಿಂಗ್ ಗೊತ್ತು, ಪೇಂಟ್ ಮಾಡಿ ತೋರಿಸ್ಬಿಡ್ತಾರೆ. ಬಟ್ ನಮಗಿರೋ ಟ್ಯಾಲೆಂಟು ತುಂಬ ಎಕ್ಸ್ಪೆನ್ಸಿವ್ ಆರ್ಟ್. ಅದು ಏನೋ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ, ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ ಒಂದು ಹಲವಾರು ವರ್ಷ ಶ್ರಮ ಇರುತ್ತೆ. ಚಿಕ್ಕಸೋಮಣ್ಣನಂತವರ ಆಶೀರ್ವಾದ ಬೇಕಾಗತ್ತೆ. ಅಷ್ಟೇ, ಮಾತಾಡೋಕ್ಕೆ ಬರಲ್ಲ ಅಷ್ಟು. ಸಾರಿ. ಮಾತಾಡಿ ಸರ್. ಇನ್ನೊಂದೆರಡು ವರ್ಡು. 3 ವರ್ಷ ಕಷ್ಟ ಬಿದ್ದಿದ್ದೀರಾ. ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ. ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಸಿನಿಮಾ, ಅಷ್ಟು ಮಾತ್ರ ಹೇಳೋದಿಲ್ಲ. ತುಂಬ ಇಷ್ಟಪಟ್ಟು ತುಂಬ ಲವ್ ಮಾಡಿದ್ದೀವಿ. ನವೀನ್ದೊಂದು ಪುಟ್ಟ ಕನಸಿತ್ತು, ಒಂದು ಪುಟ್ಟ ಲೈನ್ ಇತ್ತು. ಅದನ್ನು ಟೀಮ್ ಸೇರಿಕೊಂಡು ಡೆವಲಪ್ ಮಾಡಿ ಹಗಲು ರಾತ್ರಿ ಶ್ರಮಪಟ್ಟು ಪ್ರೊಡ್ಯೂಸರ್ ಹುಡ್ಕಾಡಿ ಅದಕ್ಕೇನೇನೋ ಒಂದು ಟೀಸರ್ಗಳು ಮಾಡಿಕೊಂಡು ಎಫರ್ಟ್ ಅಂತೂ ತುಂಬ ಇದೆ. ಬಟ್ ಅದು ಎಲ್ಲ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಸಾಂಗ್ ಇವೆಂಟ್ ಇರೋದ್ರಿಂದ ಸಾಂಗ್ ಬಗ್ಗೆ ಅಷ್ಟೇ ಮಾತಾಡೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ಸ್ ತುಂಬ ಬಂದಿದ್ದಕ್ಕೆ. ಈ ಟ್ರಾಫಿಕ್ನಲ್ಲಿ ಬಂದಿದ್ದಕ್ಕೆ ಇನ್ನೂ ತುಂಬ ಥ್ಯಾಂಕ್ಸು. ಇಲ್ಲಿ ಬರೋದಕ್ಕೆ ನಾನು ಏರ್ಪೋರ್ಟ್ ರೋಡಿಂದ 2 ಗಂಟೆ ಆಯಿತು. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಆಲ್ ದಟ್ ಯು ಮೇಡ್ ಇಟ್. ಸೊ ಇದು ನವೀನು USA ಬರ್ತಾಯಿದ್ರು ಅವ್ರ ಶೋಗೆಲ್ಲ. ತುಂಬ ಇಂಪ್ರೆಸ್ ಮಾಡಿದ್ರು, ನಮ್ಮನ್ನೇ ಅಲ್ಲ ಎಲ್ಲರೂ ಇಂಪ್ರೆಸ್ ಮಾಡಿದ್ರು. ಸೊ ಒಂದಿನ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆವಾಗ ಈ ಮೂವಿ ವಿಷಯ ಬಂತು. ಸೊ ಮೂವಿ ವಿಷಯ ಬಂದಾಗ ನಾನು ಇವರು ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಇದೆಲ್ಲ ಮಾತಾದ್ಮೇಲೆ ಸೊ ನಾವು ಖಂಡಿತ ಇನ್ವೆಸ್ಟ್ ಮಾಡ್ತೀವಿ ಅಂತ ಆವಾಗಲೇ ನವೀನಿಗೆ ಹೇಳ್ಬಿಟ್ಟು ಇನ್ವೆಸ್ಟ್ಮೆಂಟಿಗೆಲ್ಲ ಸೈನ್ ಎಲ್ಲ ಮಾಡಿ ಸ್ಟಾರ್ಟ್ ಮಾಡಪ್ಪ ಅಂತ ಹೇಳಿ ಮಾಡಿದ್ವಿ. ಅದಲ್ಲದೆ ಏನಂದರೆ ನಾನು USA 35 ವರ್ಷ ಆಯಿತು ಇದ್ದು. ಬಟ್ ನನಗೆ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕರ್ನಾಟಕ, ನಾನು ಬೆಂಗಳೂರವಳು. ಸೊ ನಮ್ಮ ಬೆಂಗಳೂರು ಅದೆಲ್ಲ ನನಗೆ ತುಂಬಾ ಊಟ ಬೆಳೆದಿದೆಲ್ಲ ಬೆಂಗಳೂರು. ಸೊ ಇವರು ಮಂಡ್ಯದವರು. ಸೊ ಅದು ನನಗೆ ತುಂಬ ಸ್ವಾಭಿಮಾನ ಇದೆ, ಆಸೆ ಇದೆ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನರು ಯಾರು ಬರ್ತಾರೆ ಇಲ್ಲಿಂದ USA ಹೆಲ್ಪ್ ಮಾಡ್ತೀವಿ ನಾನು ಇವರು. ಆಮೇಲೆ ಆರ್ಗನೈಸೇಷನ್ಸ್ನಲ್ಲಿ ಅಕ್ಕ, ನಾವಿಕಾ, VP ಅದರೆಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀವಿ. ಸೊ ಇದು ಒಂಥರ ಒಳ್ಳೆ ಹಳ್ಳಿ ಕತೆ. ಏನೋ ಆ ಹಳ್ಳಿ ಕತೆ ನವೀನು ತುಂಬ ಕ್ರಿಯೇಟಿವ್. ಅವ್ರ ಹಳ್ಳಿ ಕತೆನ ಈ ಥರ ತರ್ತಾರೆ. ಈ ಹಾಡುಗಳು ಎಲ್ಲ ಹಾಡುಗಳು ಕೇಳಿದ್ದೀನಿ, ಇನ್ನು ರಿಲೀಸ್ ಆಗಿಲ್ಲ ಆದರೆ ತುಂಬ ಚೆನ್ನಾಗಿದೆ. ಸೊ ಆ ಹೆಮ್ಮೆಯಿಂದ, ನಾನು ಕನ್ನಡಿಗ, 35 ವರ್ಷ ಆಯಿತು, 40 ವರ್ಷ ಆಯಿತು ಹೋಗಿ USA. ಆ ಹೆಮ್ಮೆಯಿಂದ ನಾನು ಎಲ್ಲರಿಗೂ ತೋರಿಸ್ಬೇಕು, ನಾವು USA ಇದ್ರೇನು ಈ ಥರ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೆ ತೋರಿಸೋಣ ಅಂತ, ನಮ್ಮ ಕನ್ನಡಿಗರಿಗೆ ತೋರಿಸೋಣ ಅಂತ ನಾನು ಈ ಥರ ಮಾಡಿದ್ದು. ಸೊ ನೀವೆಲ್ಲ ಥ್ಯಾಂಕ್ಸ್ ತುಂಬ ಬಂದಿದ್ದಕ್ಕೆ. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್. Hopefully through your inputs and everything, it will be a success. Thank you so much for coming.